ಜಾತ್ಯತೀತ ದೇಶವಾಗಿರುವ ಭಾರತದಲ್ಲಿ ಎಲ್ಲ ಧರ್ಮಗಳನ್ನು ಅನುಸರಿಸುವ ಜನ ತಮ್ಮ ಧರ್ಮವನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯದೊಂದಿಗೆ ಅನುಸರಿಸ್ತಾರೆ. ದೇವಸ್ಥಾನ, ಮಸೀದಿ, ಗುರುದ್ವಾರ, ಚರ್ಚ್ಗಳಿಗೆ ತಮ್ಮ ಇಚ್ಛೆಯಿಂದಲೇ ಹೋಗ್ತಾರೆ. ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಈ ಎರಡೂ ದೇಶಗಳು ಭಾರತದಿಂದ ಇಸ್ಲಾಂ ಹೆಸರಿನಲ್ಲಿ ಬೇರ್ಪಟ್ಟು ಸ್ವತಂತ್ರ ದೇಶಗಳಾಗಿ ರೂಪುಗೊಂಡಿದ್ದಾವೆ. ಆದರೆ ಇಲ್ಲಿ ಇತರ ಧರ್ಮಗಳನ್ನು ಅನುಸರಿಸುವ ಜನರ ಸ್ಥಿತಿ ತೀರಾ ಕೆಟ್ಟದಾಗಿದೆ. ಆದ್ದರಿಂದ ಅಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಅಪರಾಧಗಳು ಏರಿಕೆ ಆಗ್ತಾನೇ ಇದ್ದು ಅವರ ಜನಸಂಖ್ಯೆ ನಿರಂತರವಾಗಿ ಕಡಿಮೆಯಾಗ್ತಾ ಇದೆ. ಅದರಲ್ಲೂ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದು ಹಿಂದೂ ಸಮುದಾಯದ ಜನರ ಮೇಲೆ ನಿರಂತರ ದಾಳಿಗಳು ನಡೀತಾ ಇದೆ. ದೇವಾಲಯಗಳನ್ನು ಕೆಡವಲಾಗ್ತಾ ಇದೆ. ಆದರೆ ಭಾರತದಲ್ಲಿ ಈ ಪರಿಸ್ಥಿತಿ ಇಲ್ಲ. ಹಾಗಾದರೆ ಭಾರತದ ಯಾವ ಯಾವ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದವರು ಎಷ್ಟಿದ್ದಾರೆ ಬನ್ನಿ ನೋಡೋಣ. ಭಾರತ ಜಾತ್ಯತೀತ ರಾಷ್ಟ್ರ, ಅದೇ ಈ ದೇಶದ ವೈವಿಧ್ಯತೆ. ಆದರೆ ಕೆಲ ವರ್ಷಗಳ ಹಿಂದೆ ಅಂದರೆ ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಾಗ ಪಾಕಿಸ್ತಾನ ಮುಸ್ಲಿಂ ಧರ್ಮದ ಆಧಾರದ ಮೇಲೆ ಬೇರೆಯಾಯಿತು. ಮುಂದೆ ಇದರ ಭಾಗವಾಗಿದ್ದ ಬಾಂಗ್ಲಾದೇಶ ಸಹ ಧರ್ಮದ ಆಧಾರದ ಮೇಲೆ ಬೇರ್ಪಟ್ಟಿತ್ತು. ಇದರ ನಡುವೆ ಕೆಲವರು ಮತ್ತೊಮ್ಮೆ ಧರ್ಮದ ಆಧಾರದ ಮೇಲೆ ಸ್ವಾತಂತ್ರ್ಯ ಕೇಳ್ತಾರೆ. ಮತ್ತೊಂದೆಡೆ ಜಮ್ಮು ಮತ್ತು ಕಾಶ್ಮೀರದ ಕೆಲವು ರಾಜಕೀಯ ಪ್ರಮುಖ ನಾಯಕರು ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರ ಅಥವಾ ಪಾಕಿಸ್ತಾನದ ಭಾಗವಾಗಬೇಕೆಂದು ಆಗ್ರಹಿಸುತ್ತಾರೆ. ಆದರೆ ಭಾರತದ ಈ ರಾಜ್ಯದ 100ರಲ್ಲಿ 97% ಜನ ಮುಸ್ಲಿಮರೇ ಇದ್ರೂ ಸಹ ಭಾರತದಿಂದ ಯಾವುದೇ ಕಾರಣಕ್ಕೂ ಬೇರೆಯಾಗುವುದಕ್ಕೆ ಇಷ್ಟಪಡುವುದಿಲ್ಲ. ಇಂದು ಜನಸಂಖ್ಯೆಯ ದೃಷ್ಟಿಯಿಂದ ದೇಶದ ಅತಿದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದ ಒಟ್ಟು ಜನಸಂಖ್ಯೆ 25 ಕೋಟಿಗೂ ಹೆಚ್ಚಾಗಿದೆ. 2011ರ ಜನಗಣತಿಯ ಪ್ರಕಾರ ಈ ರಾಜ್ಯದ ಜನಸಂಖ್ಯೆ ಸುಮಾರು 20 ಕೋಟಿಯಾಗಿತ್ತು. ಆಗ 20 ಕೋಟಿಯಲ್ಲಿ 3.84 ಕೋಟಿ ಮುಸ್ಲಿಮರಿದ್ರು. ಅಂದರೆ ಒಟ್ಟು ಜನಸಂಖ್ಯೆಯ 19.26% ಮುಸ್ಲಿಂ ಜನಸಂಖ್ಯೆಯ ದೃಷ್ಟಿಯಿಂದ ಇದು ದೇಶದ ಅತಿ ದೊಡ್ಡ ರಾಜ್ಯವಾಗಿದೆ. 97% ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯವಾದರೂ ಯಾವುದು? ಹೌದು, ಸುಮಾರು 97% ಜನ ಮುಸ್ಲಿಂ ಧರ್ಮವನ್ನ ಅನುಸರಿಸುವ ರಾಜ್ಯ ಭಾರತದಲ್ಲಿದೆ. ಇಲ್ಲಿ ಪ್ರತಿ 100ರಲ್ಲಿ 97 ಜನ ಮುಸ್ಲಿಮರಾಗಿದ್ದಾರೆ. ಈ ಕೇಂದ್ರಾಡಳಿತ ಪ್ರದೇಶದ ಹೆಸರು ಲಕ್ಷದ್ವೀಪ. ಇನ್ನು 2011ರ ಜನಗಣತಿಯಲ್ಲಿ ಇಲ್ಲಿನ ಒಟ್ಟು ಜನಸಂಖ್ಯೆ 64,473 ಆಗಿತ್ತು. ಇವರಲ್ಲಿ 62,268 ಜನ ಮುಸ್ಲಿಂ ಧರ್ಮದ ಅನುಯಾಯಿಗಳು. ಆದರೂ ಸಹ ದೇಶದ ಇತರ ಭಾಗದ ಕೆಲ ಮುಸ್ಲಿಮರಂತೆ ಇಲ್ಲಿನ ಒಬ್ಬರೂ ಸಹ ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ ಇಡೋದಿಲ್ಲ. ಇದರ ನಂತರ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಕಾಶ್ಮೀರದ ಹೆಸರು ಬರುತ್ತೆ. 2011ರ ಜನಗಣತಿಯ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರ ಪೂರ್ಣ ಪ್ರಮಾಣದ ರಾಜ್ಯವಾಗಿತ್ತು ಮತ್ತು ಆ ಸಮಯದಲ್ಲಿ ಇದರ ಒಟ್ಟು ಜನಸಂಖ್ಯೆ ಸುಮಾರು 1.25 ಕೋಟಿಯಾಗಿತ್ತು. ಅದರಲ್ಲಿ 85.67 ಲಕ್ಷ ಮುಸ್ಲಿಂ ಜನರೇ ಇದ್ರು. ಅಂದರೆ 68.31% ಮುಸ್ಲಿಮರು. 2019ರಲ್ಲಿ ಭಾರತ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದ ಸ್ಥಿತಿಯನ್ನ ಬದಲಾಯಿಸಿ ಅದರ ಲಡಾಖ್ ಭೂಭಾಗವನ್ನ ಸಹ ಪ್ರತ್ಯೇಕಿಸಿ ಕೇಂದ್ರಾಡಳಿತ ಪ್ರದೇಶವಾಗಿ ರಚಿಸಿತು. ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆಯ ರಾಜ್ಯಗಳಾದರೂ ಯಾವುದು ಅನ್ನೋ ಕುತೂಹಲ ಖಂಡಿತ ಇರುತ್ತೆ. ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪಾಲಿನ ಆಧಾರದ ಮೇಲೆ ಅಸ್ಸಾಂ 3ನೇ ಸ್ಥಾನದಲ್ಲಿದೆ, ಅಂದರೆ 34.22%. ನಂತರ ಪಶ್ಚಿಮ ಬಂಗಾಳ 27.01%, ಕೇರಳ 26.56%, ಉತ್ತರ ಪ್ರದೇಶ 19.26%, ಬಿಹಾರ 16.87%, ಜಾರ್ಖಂಡ್ 14.53%, ಉತ್ತರಾಖಂಡ್ 13.95%, ಕರ್ನಾಟಕ 12.92%, ದೆಹಲಿ 12.86%, ಮಹಾರಾಷ್ಟ್ರ 11.54% ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿದೆ. ಇದರ ನಂತರ ಇತರ ರಾಜ್ಯಗಳಲ್ಲಿ ಮುಸ್ಲಿಂ ಜನಸಂಖ್ಯೆ 10%ಕ್ಕಿಂತ ಕಡಿಮೆ ಇದೆ ಅಂತ ಹೇಳಲಾಗುತ್ತೆ. 10%ಕ್ಕಿಂತ ಕಡಿಮೆ ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಗುಜರಾತ್ 9.67%, ಆಂಧ್ರಪ್ರದೇಶ 9.56%, ರಾಜಸ್ಥಾನದಲ್ಲಿ 9.07%, ತ್ರಿಪುರಾ 8.60%,
ಅಂಡಮಾನ್ ನಿಕೋಬಾರ್ ಶೇಕಡ 8.52, ಮಣಿಪುರ ಶೇಕಡ 8.40, ಗೋವಾ ಶೇಕಡ 8.33, ದಮನ್ ಮತ್ತು ದಿಯು ಶೇಕಡ 7.92, ಹರಿಯಾಣ ಶೇಕಡ 7.03, ಮಧ್ಯಪ್ರದೇಶ ಶೇಕಡ 6.57, ಪುದುಚೇರಿ ಶೇಕಡ 6.05, ತಮಿಳುನಾಡು ಶೇಕಡ 5.86 ಆಗಿದೆ. ಪಂಜಾಬ್ನಲ್ಲಿ ಮುಸ್ಲಿಂ ಜನಸಂಖ್ಯೆ ಶೇಕಡ 2ಕ್ಕಿಂತ ಕಡಿಮೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಕಡಿಮೆ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗೋದಾದ್ರೆ ಇದರಲ್ಲಿ ಮೊದಲು ಕೇಳಿಬರುವ ಹೆಸರು ಮಿಜೋರಾಂ. ಇಲ್ಲಿ 1.35% ಜನಸಂಖ್ಯೆಯನ್ನ ಹೊಂದಿದೆ. ನಂತರ ಸಿಕ್ಕಿಂ, ಇಲ್ಲಿ ಮುಸ್ಲಿಂ ಜನಸಂಖ್ಯೆ 1.62ರಷ್ಟಿದೆ. ಇನ್ನು ದೊಡ್ಡ ರಾಜ್ಯಗಳಲ್ಲಿ ಪಂಜಾಬ್ ಅತ್ಯಂತ ಕಡಿಮೆ ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿದ್ದು ಇಲ್ಲಿ ಕೇವಲ 1.93ರಷ್ಟು ಮುಸ್ಲಿಮರಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ 5%ಗಿಂತ ಕಡಿಮೆ ಮುಸ್ಲಿಂ ಜನಸಂಖ್ಯೆ ಇರುವ ರಾಜ್ಯಗಳ್ಯಾವುದು? 5%ಗಿಂತ ಕಡಿಮೆ ಮುಸ್ಲಿಂ ಜನಸಂಖ್ಯೆ ಹೊಂದಿರುವ ರಾಜ್ಯಗಳಲ್ಲಿ ಚಂಡೀಗಢ ಅಗ್ರಸ್ಥಾನದಲ್ಲಿದೆ. ಇಲ್ಲಿ 4.87ರಷ್ಟು ಮುಸ್ಲಿಮರಿದ್ದಾರೆ. ಇನ್ನು ಇದರ ನಂತರ ಮೇಘಾಲಯ ಶೇಕಡ 4.40, ದಾದ್ರಾ ಮತ್ತು ನಗರ ಹವೇಲಿ ಶೇಕಡ 3.67, ನಾಗಾಲ್ಯಾಂಡ್ ಶೇಕಡ 2.47, ಹಿಮಾಚಲ ಪ್ರದೇಶ ಶೇಕಡ 2.18, ಒಡಿಶಾ ಶೇಕಡ 2.17, ಛತ್ತೀಸ್ಗಢ ಶೇಕಡ 2.2, ಅರುಣಾಚಲ ಪ್ರದೇಶ 1.95% ಅಂತ ಮಾಹಿತಿ ಲಭ್ಯವಾಗಿದೆ. ಭಾರತ ಜಾತ್ಯತೀತ ರಾಷ್ಟ್ರ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಈ ನಾಡಿನಲ್ಲಿ ಎಲ್ಲ ಧರ್ಮದವರು ಧೈರ್ಯದಿಂದ ಬದುಕುವ ವ್ಯವಸ್ಥೆಯನ್ನು ಭರತ ಭೂಮಿ ಕೊಟ್ಟಿದೆ ಎಂಬುದೇ ಭಾರತದ ಹೆಮ್ಮೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.